ಹರಿ ಓಂ. ಶ್ರೀಮದ್ಭಾಗವತದ ಸಪ್ತಮ ಸ್ಕಂಧದ ಮೊದಲನೇ ಅಧ್ಯಾಯದಲ್ಲಿ ಇವತ್ತು 33ನೇ ಶ್ಲೋಕ. ಯಾರು ಮಾತಾಡ್ತಾ ಇರೋದು? ಕಥಮೋಪಿ ನವೇನಸ್ಯ ಪಂಚಾನಾಂ ಪೂರುಷಂ ಪ್ರತಿ ತಸ್ಮಾತ್ ಕೇನಾಪ್ಯುಪಾಯೇನ ಮನಃ ಕೃಷ್ಣೇ ನಿವೇಶಯೇತ್. ಈ ಹಿಂದೆ ಹೇಳಿರ್ತಕ್ಕಂತಹ ಭಕ್ತಿಯ ಪ್ರಕಾರಗಳಲ್ಲಿ ಯಾವ ಒಂದು ಭಕ್ತಿ ಯೋಗಗಳಲ್ಲಿ ಒಂದಾದರೂ ವೇನನಲ್ಲಿ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಿಂದೆ ಗೋಪ್ಯ ಕಾಮಾತ್ ಭಯಾತ್ ಕಂಸೋ ದ್ವೇಷಾಚ್ಚೈದ್ಯಾದಯೋ ನೃಪಾಃ ಸಂಬಂಧಾದ್ ವೃಷ್ಣಯಃ ಸ್ನೇಹಾದ್ ಯೂಯಂ ಭಕ್ತ್ಯಾ ವಯಂ. ಹೀಗೆ ಕಾಮಾತ್ ಸ್ನೇಹಾತ್ ಭಯಾತ್ ದ್ವೇಷಾತ್, ಕಾಮ ಸ್ನೇಹ ಭಯ ದ್ವೇಷ ಭಕ್ತಿ ಮೊದಲಾದ ಯಾವ ಒಂದು ವಿಧವಾದ ರೀತಿಯಲ್ಲಿಯೂ ಭಕ್ತಿ ಅನ್ನೋದು ವೇನನಲ್ಲಿ ಇರಲಿಲ್ಲ ಅಂತ. ಪಂಚಾನಾಂ ಕಥಮೋಪಿ, ಆ 5ರಲ್ಲಿ ಒಂದೂ ಇರಲಿಲ್ಲ ಅಂತ ವೇನನಿಗೆ. ಕಾಮ ಭಯ ದ್ವೇಷ ಮುಂತಾದ 5 ಬಗೆಗಳು ಹಿಂದೆ ಹೇಳಿದ್ರು. ಆ 5ರಲ್ಲಿ ಯಾವ ಬಗೆಯ ಭಕ್ತಿ ಯೋಗಗಳಲ್ಲಿ ಒಂದಾದರೂ ಇರಲಿಲ್ಲ ವೇನನಿಗೆ. ಆದ್ದರಿಂದ ಅವನಿಗೆ ತಮಸ್ಸಾಯ್ತು. ಅದರಿಂದ ಯಾವುದಾದರೂ ಒಂದು ರೀತಿಯ ಭಕ್ತಿ ಯೋಗದಿಂದಲೇ ಮನಸ್ಸನ್ನ ಭಗವಂತನಲ್ಲಿ ನಿಲ್ಲಿಸಬೇಕು. ಕೇನಾಪ್ಯುಪಾಯೇನ ಮನಃ ಕೃಷ್ಣೇ ನಿವೇಶಯೇತ್ ಅಂತ ಇಲ್ಲಿಯೂ ಸ್ವಲ್ಪ ವಿಚಾರ ಮಾಡಬೇಕು. ಕೇನಾಪ್ಯುಪಾಯೇನ ಅಂತ ಹೇಳಿದ್ದಾರೆ. ಯಾವುದಾದರೂ ಒಂದು ಭಕ್ತಿ ಯೋಗದಿಂದಲೇ ಭಗವಂತನಲ್ಲಿ ಮನಸ್ಸನ್ನ ನಿಲ್ಲಿಸಿದರೆ ಸಾಕು, ಅವರಿಗೆ ಭಗವಂತನ ಅನುಗ್ರಹ ಆಗ್ತದೆ ಅಂತಂದ್ರೆ ನಿಂದೆಯಿಂದಲೋ ದ್ವೇಷದಿಂದಲೋ ಅಂತೂ ಯಾವುದಾದ್ರೂ ಒಂದು ರೀತಿಯಿಂದ ಭಗವಂತನಲ್ಲಿ ಮನಸ್ಸನ್ನ ಇಟ್ಟರೆ ಸಾಕು. ದ್ವೇಷದಿಂದಲೂ ಆಗಬಹುದು, ನಿಂದೆಯಿಂದಲೂ ಆಗಬಹುದು ಅಂತ ಹೇಳಿದಂತೆ ಕಾಣ್ತದೆ ಮೇಲ್ನೋಟಕ್ಕೆ. ಶುಕದೇವ ವ್ಯಾಖ್ಯಾನದಲ್ಲಿ ಇದರ ಬಗ್ಗೆ ಹೇಳ್ತಾ ಅವರು ಒಂದು ವಿಷಯವನ್ನು ಹೇಳ್ತಾರೆ. ಏನು ಅಂದ್ರೆ, ಯಾವುದಾದ್ರೂ ಒಂದು ಪ್ರಕಾರದಿಂದ, ಅಂದ್ರೆ ಈಗ ಯಾರಿಗೋ ಒಬ್ರಿಗೆ ಹೆಸರಿಟ್ಟಿರ್ತೇವೆ, ಅವರ ಹೆಸರು ಭಗವಂತನ ಹೆಸರಾಗಿರ್ತದೆ, ಹರಿ ಅಂತ ಒಬ್ಬರಿಗೆ ಹೆಸರಿಡ್ತೇವೆ ಅಂತ ಇಟ್ಕೊಳ್ಳೋಣ. ಅಕಸ್ಮಾತ್ತಾಗಿ ಅವರನ್ನು ಕರಿಲಿಕ್ಕೆ ನಾವು ಹರಿ ಅಂತ ಕರಿತೇವೆ, ಆ ಬಾಯಿಂದ ಹರಿ ಅಂತ ಬರ್ತದೆ. ಹೀಗೆ ಹೇಗಾದರೂ ಒಟ್ಟು ಮನಸ್ಸನ್ನ ಕೃಷ್ಣನಲ್ಲಿ ಇಡಬೇಕು ಅಂತ ಈ ರೀತಿ, ಅಥವಾ ನಿಂದೆಯಿಂದ ಹೇಳಿದ್ರು ಸಾಕು ಅಂತ ಈ ರೀತಿ ಶುಕದೇವ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಭಗವಂತನ ನಿಂದೆಯಿಂದ ವೇನ ತಮಸ್ಸಿನಲ್ಲಿ ಬಿದ್ದರೂ ಭಗವಂತನೇ ಅವನಿಗೆ ಪೃಥು ಅನ್ನೋ ಹೆಸರಿನಿಂದ ಮಗನಾಗಿ ಹುಟ್ಟಿ ಅವನನ್ನು ಪುನಃ ತಮಸ್ಸಿನಿಂದ ಉದ್ಧಾರ ಮಾಡಿದ್ದಾನೆ. ಯದ್ವೇನೋಪ್ಯತರತ್ತಮಃ ಅಂತ ಭಾಗವತವೇ ಹೇಳಿದೆ ಅಂತ ಈ ರೀತಿ ವ್ಯಾಖ್ಯಾನದಲ್ಲಿ ಅವರು ಹೇಳ್ತಾರೆ. ಮತ್ತೆ ಉಳಿದ ಬೇರೆ ವ್ಯಾಖ್ಯಾನಕಾರರು ಕೂಡ ಪ್ರಾಸಂಗಿಕವಾಗಿ ನಿಂದೆಯನ್ನ ಮಾತ್ರ ಮಾಡುವಂತಹ ಸಾಮಾನ್ಯ ವೈರ ತಮಸ್ಸಿಗೆ ಸಾಧನವಾದರೂ ಧ್ಯಾನಾವಸ್ಥೆಗೆ ಒಯ್ಯುವಂತಹ ತೀವ್ರವಾದ ವೈರ ಮನೋಭಾವನೆ ಮೋಕ್ಷ ಸಾಧನ ಅಂತ ಹೇಳ್ತಾರೆ. ಸಣ್ಣ ಪುಟ್ಟ ನಿಂದನೆ ಮಾಡಿದರೆ ತಮಸ್ಸಾಗ್ತದಂತೆ, ತೀವ್ರವಾಗಿ ಧ್ಯಾನಾವಸ್ಥೆಯಲ್ಲಿ ನಿಂದನೆ ಮಾಡಿದರೆ ಮೋಕ್ಷ ಆಗತ್ತೆ ಅಂತ, ಇದು ನಿಂದೆಯಿಂದ ಮೋಕ್ಷ ಆಗತ್ತೆ ಅಂತ ಒಪ್ಪಿಕೊಂಡಿದ್ದಾರೆ ಅವರು.
ಆದರೆ ಶುಕದೇವ ವ್ಯಾಖ್ಯಾನದಲ್ಲಿ ಸ್ವಲ್ಪ ಮುಂದೆ ಹೋಗ್ತಾ ಅವರೇನು ಹೇಳಿದ್ದಾರೆ, ನಿಜವಾಗಲೂ ಶಿಶುಪಾಲ ಸಂಸಾರ ಜೀವನೇ ಅಲ್ಲ, ಅವನು ವಿಷ್ಣು ಪಾರ್ಷದ. ಭಗವಂತನ ಇಚ್ಛೆಯಿಂದ ವೈಕುಂಠದಿಂದ ಬಂದು ಆಮೇಲೆ ವೈಕುಂಠಕ್ಕೆ ಹೋಗಿದ್ದಾನೆ. ಅದಕ್ಕೆ ಸನಕಾದಿಗಳ ಶಾಪ ಏನಿದೆ ಅದು ನೆಪ ಮಾತ್ರ. ಅದನ್ನ ಹೇಳಲಿಕ್ಕೆ ಮುಂದೆ ಶಾಪ ವೃತ್ತ ಅಂತ ಬರ್ತದೆ. ಈ ರೀತಿ ಹೇಳ್ತಾರೆ. ಆದರೆ ನಿಂದೆ ಮಾಡಿದ ಶಿಶುಪಾಲನಿಗೆ ಮೋಕ್ಷ ಹೇಗಾಯಿತು ಅಂತ ಧರ್ಮರಾಜ ಪ್ರಶ್ನೆ ಮಾಡಿದ್ದ. ಅದಕ್ಕೆ ಅವನು ಸಂಸಾರಿ ಜೀವನೇ ಅಲ್ಲ ಅಂತ ಸ್ಪಷ್ಟವಾಗಿ ಹೇಳಬೇಕಾಗಿತ್ತು. ನಿಂದೆಯಿಂದ ಮೋಕ್ಷ ಶಿಶುಪಾಲನಿಗೆ ಸಿಕ್ಕಿದೆ ಅಂತ ಈ ರೀತಿ ಹೇಳಿದ್ದು ಅಸಂಗತ. ಹಾಗಾದ್ರೆ ಇಲ್ಲಿ ತಸ್ಮಾತ್ ಕೇನಾಪ್ಯುಪಾಯೇನ ಮನಃಕೃಷ್ಣೇ ನಿವೇಶಯೇತ್ ಅನ್ನೋದಕ್ಕೆ ಏನರ್ಥ ಅಂತಂದ್ರೆ, ಅದಕ್ಕೆ ಮಧ್ವಾಚಾರ್ಯರು ಇಲ್ಲಿ ಉಪಾಯ ಅಂತನ್ನೋ ಶಬ್ದಕ್ಕೆ ಶಬ್ದ ನಿರ್ಣಯದ ವಾಕ್ಯವನ್ನು ಉದಾಹರಿಸಿ ಅರ್ಥವನ್ನು ಬರೀತಾರೆ. ಕೇನಾಪಿ ಉಪಾಯೇನ ಅಂದ್ರೆ ಉಪಾಯ ಅಂತನ್ನೋ ಶಬ್ದಕ್ಕೆ ಭಕ್ತಿ ಅಂತ ಅರ್ಥ. ಕೇನಾಪಿ ಪ್ರಕಾರೇಣ ಉಪಾಯೇನೈವ, ಯಾವುದಾದರೂ ಒಂದು ರೀತಿಯಿಂದ ಭಕ್ತಿಯೋಗದಿಂದಲೇ ಮೋಕ್ಷ ಅಂತ. ಕೊನೆಗೆ ಉಪಾಯೇನ ಅಂದ್ರೆ ಭಕ್ತಿಯಿಂದ ಅಂತ ಇಟ್ಟುಕೊಳ್ಬೇಕು. ಅದಕ್ಕೆ ಕಥಮೋಪಿ ಭಕ್ತಿಯೋಗೋ ನವೇನಸ್ಯ ಅಂತ. ಕಥಮೋಪಿ ನವೇನಸ್ಯ ಅಂದ್ರೆ ಯಾವುದೇ ರೀತಿಯಾದ ಭಕ್ತಿಯೋಗವೂ ವೇನನಲ್ಲಿ ಇರಲಿಲ್ಲ. ತಸ್ಮಾತ್ ಕೇನಾಪಿ ಪ್ರಕಾರೇಣ ಉಪಾಯೇನೈವ ಮನೋನಿವೇಶಯೇತ್ ನಾನುಪಾಯೇನ ಅಂತ ಈ ಶ್ಲೋಕದ ಅಭಿಪ್ರಾಯ. ಕೇನಾಪಿ ಉಪಾಯೇನ ಏವ, ಉಪಾಯೇನ ಅಂದ್ರೆ ಭಕ್ತಿಯಿಂದಲೇ ಮನಸ್ಸನ್ನ ಇಡಬೇಕು ಭಗವಂತನಲ್ಲಿ. ನ ಅನುಪಾಯೇನ, ಭಕ್ತಿ ಇಲ್ಲದೆ ಇದ್ರೆ ಆಗೋದಿಲ್ಲ. ಭಕ್ತಿಯೋಗ ವ್ಯತಿರಿಕ್ತವಾದ ಕೇವಲ ದ್ವೇಷ, ಕೇವಲ ಭಯ, ಕೇವಲ ಕಾಮ ಮೊದಲಾದವುಗಳಿಂದ ಮೋಕ್ಷ ಇಲ್ಲ. ಕೇನಾಪಿ ಯಾವುದಾದರೂ ಒಂದು ರೀತಿಯಾದ ಉಪಾಯ ಪ್ರಕಾರಗಳಿಂದ ಮತ್ತು ಉಪಾಯೇನೈವ ಭಕ್ತಿಯಿಂದಲೇ, ಕೊನೆಗೆ ಭಕ್ತಿ ಬೇಕೇ ಬೇಕು ಅಂತ ಅರ್ಥ. ಹೀಗೆ ಉಪಾಯ ಅನ್ನೋ ಶಬ್ದಕ್ಕೆ ಭಕ್ತಿ ಅಂತ ಅರ್ಥವನ್ನ ಹೇಳಿದ್ದಾರೆ. ಈ ಅರ್ಥ ಶಬ್ದ ನಿರ್ಣಯದಲ್ಲಿದೆ. ಉಪಾಯೋ ಭಕ್ತಿರುದ್ದಿಷ್ಟೋ ದ್ವೇಷಾದ್ಯ ಅನುಪಾಯಕಾಹ ಇತಿ ಶಬ್ದ ನಿರ್ಣಯೇ. ಶಬ್ದ ನಿರ್ಣಯ ಅನ್ನೋ ಗ್ರಂಥದಲ್ಲಿ ಉಪಾಯ ಅನ್ನೋ ಶಬ್ದಕ್ಕೆ ಭಕ್ತಿ ಅನ್ನೋ ಅರ್ಥವನ್ನ ಹೇಳಿದ್ದಾರೆ. ಅದನ್ನ ಇಲ್ಲಿಟ್ಟುಕೊಳ್ಬೇಕು. ಹೀಗೆ ಯಾವುದಾದ್ರೂ ಒಂದು ರೀತಿಯ ಪ್ರಕಾರಗಳಿಂದ ಕೊನೆಗೆ ಭಕ್ತಿಯಿಂದಲೇ ಮನಸ್ಸನ್ನ ಕೃಷ್ಣನಲ್ಲಿ ಇಡಬೇಕು. ಇದರಲ್ಲಿ ಯಾವ ರೀತಿಯಾದ ಭಕ್ತಿಯೂ ಕೂಡ ಇವನಲ್ಲಿ ವೇನನಲ್ಲಿ ಇರಲಿಲ್ಲ. ಹಾಗಾಗಿ ಅವನಿಗೆ ತಮಸ್ಸಾಯಿತು. ಈ ರೀತಿ ಉತ್ತರವನ್ನು ಕೊಟ್ಟ ಹಾಗಾಯ್ತು. ಕಥಮೋಪಿ ನವೇನಸ್ಯ ಪಂಚಾನಾಂ ಪೂರುಷಂ ಪ್ರತಿ ತಸ್ಮಾತ್ ಕೇನಾಪ್ಯುಪಾಯೇನ ಮನಃ ಕೃಷ್ಣೇ ನಿವೇಶಯೇತ್ ಮಾತೃಶ್ವಸೇಯೋ ವಶ್ಚೈದ್ಯೋ ದಂತವಕ್ರಶ್ಚ ಪಾರ್ಥಿವ ಪಾರ್ಷದ ಪ್ರವರೌ ವಿಷ್ಣೋಃ ವಿಪ್ರಶಾಪಾತ್ ಪದಚ್ಯುತೌ. ರಾಜ, ನಿಮ್ಮ ಚಿಕ್ಕಮ್ಮನ ಮಕ್ಕಳಾದಂತಹ ಶಿಶುಪಾಲ, ದಂತವಕ್ರ ಏನಿದ್ದಾರಲ್ಲ, ಅವರಿಗೆ ನಾರದರು ಧರ್ಮರಾಜನಿಗೆ ಹೇಳೋ ಮಾತಿದು. ಮಾತೃಶ್ವಸೇಯೋ ಅಂದ್ರೆ ಚಿಕ್ಕಮ್ಮನ ಮಕ್ಕಳು ಯಾರು? ಶಿಶುಪಾಲ, ದಂತವಕ್ರ. ಅವರಿಬ್ಬರಿಗೆ ಭಗವಂತನಲ್ಲಿ ಅಸುರಾವೇಶ ನಿಮಿತ್ತವಾಗಿ ದ್ವೇಷ ಇದ್ದರೂ ಕೂಡ ಸ್ವಾಭಾವಿಕವಾಗಿ ಭಕ್ತಿನೇ ಇತ್ತು. ಇದು ವಿಷಯ. ಪಾರ್ಷದ ಪ್ರವರೌ
ವಿಷ್ಣೋ ಪಾರ್ಷದ ಪ್ರವರೋ, ಅವರಿಬ್ರು ಭಗವಂತನ ಪಾರ್ಷದರು, ದ್ವಾರಪಾಲಕರಾಗಿದ್ದವರು. ಅವರು ಮುನಿಶಾಪದಿಂದ ಆ ಪದದಿಂದ ಕೆಳಗೆ ಚ್ಯುತರಾಗಿದ್ದಾರೆ. ವಿಪ್ರಶಾಪಾತ್ ಪದಚ್ಯುತೌ, ವಿಪ್ರಶಾಪದಿಂದ ಆ ಪದಚ್ಯುತಿಯನ್ನ ಹೊಂದಿ ಭೂಮಿಯಲ್ಲಿ ಅಸುರಾವೇಶದಿಂದ ಹುಟ್ಟಿದ್ದಾರೆ. ಹಾಗಾಗಿ ಅಸುರಾವೇಶ ನಿಮಿತ್ತವಾಗಿ ಅವರಲ್ಲಿ ದ್ವೇಷ ಇದ್ರೂ ಕೂಡ ಅವರು ಸ್ವಾಭಾವಿಕವಾಗಿ ಭಕ್ತರೇ, ವಿಷ್ಣುವಿನ ದ್ವಾರಪಾಲಕರು. ಹಾಗಾಗಿ ಅವರಲ್ಲಿ ಭಕ್ತಿ ಇತ್ತು. ಆದ್ರಿಂದ ಆ ಭಕ್ತಿಯನ್ನ ಮಾಡಿ ಭಕ್ತಿಯಿಂದಲೇ ಅವರು ಸಾಯುಜ್ಯವನ್ನು ಪಡೆದದ್ದು ಅಂತ ಈ ರೀತಿ ನಾರದರು ಉತ್ತರ ಕೊಟ್ಟರು. ಇಲ್ಲಿ ಬೇರೆ ವ್ಯಾಖ್ಯಾನಕಾರರು ಎಲ್ಲರೂ ಕೂಡ ಕೇವಲ ದ್ವೇಷದಿಂದ ಮೋಕ್ಷ ಸಿಗ್ತದೆ, ಆದ್ರಿಂದ ಶಿಶುಪಾಲನಿಗೆ ಮೋಕ್ಷ ಸಿಕ್ತು ಅಂತನೇ ಧರ್ಮರಾಜನಿಗೆ ನಾರದರು ಹೇಳಿದರು ಅಂತ ಹೇಳಿಬಿಟ್ಟಿದ್ದಾರೆ. ಹಾಗಿದ್ರೆ ಶಿಶುಪಾಲ ವಿಷ್ಣು ಪಾರ್ಷದನ ಅವತಾರ ಅಂತ ಯಾಕೆ ಹೇಳಬೇಕಾಗಿತ್ತು? ಇಲ್ಲಿ ಕೊನೆಗೆ ದ್ವೇಷದಿಂದಲೇ ಮೋಕ್ಷ ಆಗತ್ತೆ ಅಂತನ್ನೋದೇ ಆಗಿದ್ರೆ ಹಾಗಾಗಿ ದ್ವೇಷದಿಂದಾಗಲಿ ಭಯದಿಂದಾಗಲಿ ಮೋಕ್ಷ ಸಿಗೋದಿಲ್ಲ, ಭಕ್ತಿಯಿಂದಲೇ ಮೋಕ್ಷ ಅಂತ ಹೇಳಬೇಕು. ಸ್ವತೋ ಭಕ್ತಾಶ್ಚೈದ್ಯಾದಯೋಪಿ ಪರಾವೇಶಾದ್ವೇಷಿಣಃ ಇತ್ಯತ್ರ ಹೇತು ಮಾತೃಶ್ವಸೇಯ ಇತ್ಯಾದಿ ಅಂತ ಇಲ್ಲಿ ಆಚಾರ್ಯರು ತಾತ್ಪರ್ಯ ಬರೆದಿದ್ದಾರೆ. ಮಾತೃಶ್ವಸೇಯ ಅನ್ನೋ ಶ್ಲೋಕದಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಶಿಶುಪಾಲ ಮೊದಲಾದವರು ಸ್ವಾಭಾವಿಕವಾಗಿ ಭಕ್ತರಾಗಿದ್ರು, ಅಸುರಾವೇಶದಿಂದ ದ್ವೇಷ ಮಾಡಿದ್ರು ಅನ್ಲಿಕ್ಕೆ ಏನ್ ಕಾರಣ ಅಂದ್ರೆ ಮಾತೃಶ್ವಸೇಯೋ ವಶ್ಚೈದ್ಯ ಅಂತ. ಅವರು ಜಯ ವಿಜಯರು, ವಿಷ್ಣು ಪಾರ್ಷದರು. ಅವರಿಗೆ ಸನಕಾದಿಗಳ ಶಾಪದಿಂದ ಅಸುರ ಯೋನಿಗಳಲ್ಲಿ ಅವರು ಹುಟ್ಟುತ್ತಾರೆ, ಅಸುರ ಸ್ವಭಾವವನ್ನು ಪಡಿತಾರೆ. ಆದರೆ ಶಾಪದಿಂದಲೂ ಕೂಡ ದೇವತೆಗಳು ಅಸುರರಾಗೋದಿಲ್ಲ, ವರದಿಂದಲೂ ಕೂಡ ಅಸುರರು ದೇವತೆಗಳಾಗೋದಿಲ್ಲ. ಈ ವ್ಯತ್ಯಾಸ ಕಂಡುಬರೋದು ಅಸುರಾವೇಶದಿಂದ ಅಷ್ಟೇ. ಅಸುರರು ಅವರೊಳಗೆ ಆವೇಶ ಆಗತ್ತೆ, ಆದ್ರಿಂದ ಅವರಲ್ಲಿ ವ್ಯತ್ಯಾಸ ಆಗತ್ತೆ ಹೊರತು ನಿಜವಾಗಲೂ ಯಾರು ದೇವತೆಗಳು ಅವರು ಅಸುರರಾಗೋದೇ ಇಲ್ಲ. ಯಾರು ಅಸುರರೋ ಅವರು ಎಂಥವರ ಶಾಪಗಳಿಂದಲೂ ದೇವತೆಗಳಾಗೋದಿಲ್ಲ ಹೊರತು ಅವರಲ್ಲಿ ಇನ್ನೊಬ್ಬರ ಆವೇಶ ಉಂಟಾಗ್ತದೆ, ಆದ್ರಿಂದ ಅವರಲ್ಲಿ ವ್ಯತ್ಯಾಸ ಕಂಡು ಬರ್ತದೆ. ಹಾಗಾಗಿ ಶಿಶುಪಾಲ ಮತ್ತು ದಂತವಕ್ರರು ಸ್ವಾಭಾವಿಕವಾಗಿ ಅವರು ದೇವತೆಗಳಾದ್ರಿಂದ ಅವರು ಅಸುರರಾಗಿದ್ದಲ್ಲ, ಅಸುರರ ಆವೇಶ ಅವರೊಳಗಾಯ್ತು. ಹಿರಣ್ಯಕಶಿಪು ಹಿರಣ್ಯಾಕ್ಷರ ಆವೇಶ ಅದು ಶಾಪವಶದಿಂದ ಬಂದದ್ದು. ಅವರ ಸ್ವಭಾವ ಅದು ಯಾವಾಗಲೂ ಸಾತ್ವಿಕ ಸ್ವಭಾವನೆ. ಆದರೆ ಅಸುರ ಆವೇಶದಿಂದ ಅಸುರ ಸ್ವಭಾವವನ್ನ ತೋರಿಸ್ತಾ ದ್ವೇಷ ಮಾಡಿದರು. ಹೀಗೆ ಶಾಪದ ಅಭಿಪ್ರಾಯ. ಇದನ್ನ ನಾರದರು ತಿಳಿಸಿ ಹೇಳಿದರು ಧರ್ಮರಾಜನಿಗೆ. ಮಾತೃಶ್ವಸೇಯೋ ವಶ್ಚೈದ್ಯೋ ದಂತವಕ್ರಶ್ಚ ಪಾರ್ಥಿವ ಪಾರ್ಷದ ಪ್ರವರೋ ವಿಷ್ಣೋ ವಿಪ್ರಶಾಪಾತ್ ಪದಚ್ಯುತೌ. ಯುಧಿಷ್ಠಿರ ಉವಾಚ ಕೀದೃಶ ಕಸ್ಯ ವಾ ಶಾಪೋ ಹರಿದಾಸಾಭಿಮರ್ಶನಃ ಅಶ್ರದ್ಧೇಯ ಇವಾ ಭಾತಿ ಹರೇರೇಕಾಂತಿನಾಂ ಭವಃ. ಇಷ್ಟು ಹೇಳಿದ ತಕ್ಷಣದಲ್ಲೇ ಯುಧಿಷ್ಠಿರ ನಾರದರ ಹತ್ರ ಪ್ರಶ್ನೆ ಮಾಡ್ತಾನೆ, ಏನ್ ಶಾಪ ಅದು ಅಂತ. ಯಾಕೆಂದ್ರೆ ಅವರಿಬ್ರು ಸ್ವಾಭಾವಿಕವಾಗಿ ವಿಷ್ಣು ಪಾರ್ಷದರು, ಆದರೆ ವಿಪ್ರಶಾಪದಿಂದ ಅವರು ಪದಚ್ಯುತರಾಗಿ ಈ ರೀತಿ ಅಸುರಾವೇಶದಿಂದ ದ್ವೇಷ ಮಾಡಿದ್ರು ಅಂತ ಇಷ್ಟು ಕತೆ ಹೇಳಿದ ತಕ್ಷಣದಲ್ಲೇ ಯುಧಿಷ್ಠಿರನಿಗೆ ಪ್ರಶ್ನೆ ಬಂದದ್ದು, ಎಂಥ ಶಾಪ ಅದು, ಅವ್ರಿಗೆ ಯಾಕೆ ಶಾಪ ಬಂತು, ಯಾರು ಶಾಪ ಕೊಟ್ರು, ಅವರು ಹರಿಭಕ್ತರು ವಿಷ್ಣು ಪಾರ್ಷದರು ಅಂತ ಹೇಳ್ತಾ ಇದ್ದೀರಿ, ಅಂತಹ ಭಗವದ್ಭಕ್ತರನ್ನೂ ಪೀಡಿಸುವಂತಹ ಆ ಶಾಪ ಅದು ಎಂಥ ದೊಡ್ಡ ಶಾಪ, ಯಾರು ಕೊಟ್ಟಿರ್ಬೋದದು ಶಾಪವನ್ನ? ಭಗವಂತನ ಏಕಾಂತ ಭಕ್ತರಿಗೆ ಶಾಪದಿಂದ ಭೂಮಿಯಲ್ಲಿ ಜನನ ಅಂತಂದ್ರೆ ಇದು ನಂಬಲಿಕ್ಕೆ ಸಾಧ್ಯ ಇಲ್ಲಲ್ಲ.
ಅವರು ವಿಷ್ಣು ಪಾರ್ಷದರು. ಹೀಗಿರುವಾಗ ಅವರು ಶಾಪದಿಂದ ಭೂಮಿಯಲ್ಲಿ ಅಸುರರಾಗಿ ಹುಟ್ಟುತ್ತಾರೆ ಅಂತಂದ್ರೆ ಇದು ನಂಬಲಿಕ್ಕಾಗ್ತಾ ಇಲ್ಲ ನನಗೆ ಅಂತಾನೆ ಧರ್ಮರಾಜ. ಅಶ್ರದ್ಧೇಯೈವಾಭಾತಿ, ಎಂಥ ಶಾಪ ಇರಬಹುದು ಅದು ಅಂತ ಪ್ರಶ್ನೆ. ಕೀದೃಶ ಕಸ್ಯ ವಾ ಶಾಪೋ ಹರಿದಾಸಾಭಿಮರ್ಶನಃ ಅಶ್ರದ್ಧೇಯ ಇವಾಭಾತಿ ಹರೇರೇಕಾಂತಿನಾಂಭವಃ ದೇಹೇಂದ್ರಿಯಾ ಸುಹೀನಾನಾಂ ವೈಕುಂಠಪುರವಾಸಿನಾಂ ದೇಹ ಸಂಬಂಧ ಸಂಬಂಧಂ ಏತದಾಖ್ಯಾತುಮರ್ಹಸಿ. ಯಾಕೆ ಅಂದ್ರೆ ವೈಕುಂಠದಲ್ಲಿ ಭಗವಂತನ ಪಾರ್ಷದರಾಗಿ ಕೆಲಸ ಮಾಡುವಂತಹ ದೇವತೆಗಳು ಅಂತ ಹೇಳ್ತಾ ಇದ್ದೀರಿ. ವೈಕುಂಠಕ್ಕೆ ಒಂದು ಬಾರಿ ಹೋದ್ರೆ ಮತ್ತೆ ಹಿಂತಿರುಗಿ ಬರೋದಿಲ್ಲ ಅಂತ ನಾನು ಕೇಳಿದ್ದೇನೆ ಪುರಾಣಗಳಲ್ಲಿ. ವೈಕುಂಠವಾಸಿಗಳು ಅವರಿಗೆ ಮತ್ತೆ ಪುನರ್ಜನ್ಮ ಇಲ್ಲ. ಅವರಿಗೆ ಪ್ರಾಕೃತವಾದ ಈ ದೇಹ ಇಂದ್ರಿಯ ಪ್ರಾಣ ಇದ್ಯಾವುದೂ ಬರೋದಿಲ್ಲ. ಪ್ರಾಕೃತ ಶರೀರದಲ್ಲಿ ಅವರು ಹುಟ್ಟೋದೇ ಇಲ್ಲ. ಒಂದು ಬಾರಿ ವೈಕುಂಠವನ್ನ ಪಡೆದ್ರೆ ಮತ್ತೆ ಪುನಃ ಪ್ರಾಕೃತ ಶರೀರದಲ್ಲಿ ಅವರು ಹುಟ್ಟೋದಿಲ್ಲ ಅಂತ ನಾನು ಕೇಳಿದ್ದೇನೆ. ಆದ್ರಿಂದ ಅವರಿಗೆ ಪ್ರಾಕೃತ ಶರೀರದಿಂದ ಜನನ ಹೇಗಾಯ್ತು? ವೈಕುಂಠವಾಸಿಗಳು ಅಂತ ಹೇಳ್ತಾ ಇದ್ದೀರಿ, ವೈಕುಂಠದಲ್ಲಿ ಭಗವಂತನ ಪಾರ್ಷದರು ಅಂತ ಹೇಳ್ತಾ ಇದ್ದೀರಿ. ಅಂತಹ ವೈಕುಂಠವಾಸಿಗಳಿಗೆ ಪುನರ್ಜನ್ಮ ಹೇಗಾಯ್ತು? ಅವರಿಗೆ ಪ್ರಾಕೃತ ಶರೀರವೇ ಬರೋದಿಲ್ವಲ್ಲ, ಪುನರ್ಜನ್ಮ ಬರ್ಲಿಕ್ಕೆ ಹೇಗೆ ಸಾಧ್ಯ? ಆದ್ರಿಂದ ನನಗೆ ಬಹಳ ಇದರ ಬಗ್ಗೆ ಸಂಶಯ ಇದೆ, ಹೇಳಿ ಅಂತ ನಾರದರ ಹತ್ತಿರ ಧರ್ಮರಾಜ ಕೇಳ್ತಾ ಇದ್ದಾನೆ. ದೇಹೇಂದ್ರಿಯಾ ಸುಹೀನಾನಾಂ ವೈಕುಂಠಪುರವಾಸಿನಾಂ ದೇಹ ಸಂಬಂಧ ಸಂಬಂಧಂ ಏತದಾಖ್ಯಾತುಮರ್ಹಸಿ. ಅದಕ್ಕೆ ನಾರದರು ಉತ್ತರ ಕೊಡ್ತಾರೆ. ನಾರದ ಉವಾಚ ಏಕದಾ ಬ್ರಹ್ಮಣ ಪುತ್ರಾಃ ವಿಷ್ಣೋರ್ಲೋಕಂ ಯದೃಚ್ಛಯಾ ಸನಂದನಾದಯೋ ಜಗ್ಮುಃ ಚರಂತೋ ಭುವನತ್ರಯಂ. ಈಗ ನಾರದರು ಜಯ ವಿಜಯರಿಗೆ ಬಂದಂತಹ ಶಾಪದ ವಿವರಣೆಯನ್ನ ಕೊಡ್ತಾ ಆ ಕಥೆಯನ್ನು ಹೇಳ್ತಾ ಇದ್ದಾರೆ. 3 ಲೋಕದಲ್ಲಿ ಇರುವಂತಹ ಭಗವದ್ ಭಕ್ತರನ್ನೂ ಮತ್ತು ಭಗವದ್ ರೂಪಗಳನ್ನೂ ನೋಡಬೇಕು ಅನ್ನೋದಕ್ಕೋಸ್ಕರ ಸನಕ ಸನಂದನ ಮೊದಲಾದಂಥವರು ಬ್ರಹ್ಮಪುತ್ರರು 3 ಲೋಕದಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ಅವರು ತ್ರಿಲೋಕ ಸಂಚಾರಿಗಳಾಗಿ ಎಲ್ಲ ಕಡೆಯಲ್ಲಿ ಸಂಚಾರ ಮಾಡೋದು, ಎಲ್ಲ ಕಡೆಯಲ್ಲಿ ವಾಸ ಮಾಡಿರುವಂತಹ ಭಗವಂತನ ದರ್ಶನ, ಭಗವದ್ಭಕ್ತರ ದರ್ಶನ, ಭಗವದ್ ರೂಪಗಳ ದರ್ಶನ ಮಾಡಬೇಕು ಅಂತ. ವಿಷ್ಣೋರ್ಲೋಕಂ ಯದೃಚ್ಛಯ, ಅವರು ಹೀಗೆ ಭಗವಂತನ ಇಚ್ಛೆಯಿಂದಲೇ ಒಮ್ಮೆ ವಿಷ್ಣು ಲೋಕಕ್ಕೆ ಹೋದರು ಅಂತ. ಸನಂದನಾದಯ ಸನಂದನ ಮೊದಲಾದವರು ಭುವನತ್ರಯಂ ಚರಂತಹ 3 ಲೋಕಗಳನ್ನು ಸಂಚಾರ ಮಾಡ್ತಾರೆ. ಹೀಗೆ 3 ಲೋಕಗಳನ್ನ ಸಂಚಾರ ಮಾಡ್ತಾ ಮಾಡ್ತಾ ಒಂದು ಸಲ ಅವರು ವಿಷ್ಣು ಲೋಕಕ್ಕೆ ಬಂದರು. ಅಲ್ಲಿ ಹೇಳುವಾಗ ಯದೃಚ್ಛಯ ಅಂತಿದೆ. ಯದೃಚ್ಛಯ ಅನ್ನೋ ಶಬ್ದಕ್ಕೆ ನೀವು ಮಾಮೂಲಿ ಸಂಸ್ಕೃತದಲ್ಲಿ ಡಿಕ್ಷನರಿ ನೋಡಿದ್ರೆ ಯಾದೃಚ್ಛಿಕವಾಗಿ ಅಂತ ಅರ್ಥ ಬರ್ತದೆ. ಯಾದೃಚ್ಛಿಕವಾಗಿ ಅವರು ವಿಷ್ಣು ಲೋಕಕ್ಕೆ ಬಂದರು ಅಂತ. ಹಂಗೆ ಯಾದೃಚ್ಛಿಕವಾಗಿ ಅಂತ ಅರ್ಥ ಅಲ್ಲ. ಯದೃಚ್ಛ ಅಂದ್ರೆ ಭಗವಂತನ ಇಚ್ಛಾ ಅಂತ ಅರ್ಥ. ಭಗವದಿಚ್ಛೆಯಿಂದಲೇ ಅವರು ಬಂದದ್ದು. ವೈಕುಂಠಕ್ಕೆ. ಇಲ್ಲಿ ಮಂದನಂದಿನಿ ವ್ಯಾಖ್ಯಾನದಲ್ಲಿ ಭಗವದ್ಭಕ್ತಾನ್ ಭಗವಂತಂ ಚ ದ್ರಷ್ಟುಕಾಮಾಹ ಭುವನತ್ರಯಂ ಚರಂತೋ ಬ್ರಹ್ಮಣ ಪುತ್ರಾಹ ಅಂತ ಬರೀತಾರೆ. ಭಗವದ್ಭಕ್ತರನ್ನು
ಮತ್ತು ಭಗವಂತನನ್ನೂ ಕಾಣಬೇಕು ಅಂತ ಮೂರು ಲೋಕದಲ್ಲಿ ಸಂಚಾರ ಮಾಡ್ತಾರೆ ಬ್ರಹ್ಮಪುತ್ರರಾದಂತಹ ಸನಂದನಾದಯಗಳು. ಅವರು ಎದೃಚ್ಛಯ ಅಂದ್ರೆ ಭಗವದಿಚ್ಛಯ ಏಕದಾ ವಿಷ್ಣುಲೋಕಂ ಜಗ್ಮುಹು ಅಂತ. ಏಕದಾ ಬ್ರಹ್ಮಣ ಪುತ್ರಾಃ ವಿಷ್ಣುಲೋಕಂ ಯದೃಚ್ಛಯ ಸನಂದನಾದಯೋ ಜಗ್ಮುಹು ಚರಂತೋ ಭುವನತ್ರಯಂ. ಪಂಚಷಡ್ಡಾಯನಾರ್ಭಾವಾಃ ಪೂರ್ವೇಷಾಮಪಿ ಪೂರ್ವಜಾಃ ದಿಗ್ವಾಸಸ ಶಿಶೂನ್ಮತ್ವಾ ದ್ವಾಸ್ಥೌ ತಾನ್ ಪ್ರತ್ಯಷೇಧತಾಂ. ಅವರೇನಿದ್ದಾರಲ್ಲ ಸನಂದನ ಮೊದಲಾದಂಥವರು ಬ್ರಹ್ಮಪುತ್ರರವರು, ಅವರು ದಿಗಂಬರರಾಗಿ ಇರ್ತಾರೆ. ಯಾವ ಬಟ್ಟೆಗಳನ್ನು ಧಾರಣೆ ಮಾಡೋದಿಲ್ಲ ಮೈ ಮೇಲೆ. ಅವರ ವಯಸ್ಸೆಷ್ಟು? ಅವರ ವಯಸ್ಸು 5-6 ಅಷ್ಟೇ. ಯಾವಾಗ ನೋಡಿದ್ರು 5-6 ವಯಸ್ಸಿನ ಮಕ್ಕಳಂತನೇ ಇರ್ತಾರ ಅವರು. 5 ವರ್ಷ ಅಥವಾ 6 ವರ್ಷದ ಮಕ್ಕಳು ಹೇಗಿರ್ತಾರೋ ಹಾಗೇ ಇರ್ತಾರ ಅವರು. ಅವರ ವಯಸ್ಸು ಜಾಸ್ತಿ ಆಗೋದೇ ಇಲ್ಲ. ಯಾವಾಗ ನೋಡಿದ್ರು ಬರೀ 5-6 ವಯಸ್ಸಿನ ಮಕ್ಕಳೇ ಅವರು. ಅದಕ್ಕಿಂತ ಜಾಸ್ತಿ ವಯಸ್ಸಾಗೋದೇ ಇಲ್ಲ ಅವರಿಗೆ. ಆದರೆ ಪೂರ್ವೇಶಾಮಪಿ ಪೂರ್ವಜಾಹ, ನೀವು ಎಷ್ಟೇ ಹಿಂದಿನವರು ತಗೊಳ್ರಿ, ಎಂತಹ ದೊಡ್ಡ ಪೂರ್ವಿಕರು ಅವರು ಇಷ್ಟು ಕಾಲದ ಹಿಂದಿನವರು ಇಷ್ಟು ಕಾಲದ ಹಿಂದಿನವರು ಅಂತೇನು ಹೇಳ್ತಿರಲ್ಲ, ಎಷ್ಟೇ ಕಾಲದ ಹಿಂದಿನವ್ರನ್ನ ತಗೊಂಡ್ರು ಅವರಿಗಿಂತ ಹಿಂದಿನವರು ಇವರು. ಪೂರ್ವಿಕರಿಗೂ ಪೂರ್ವಿಕರು, ಎಲ್ಲರಿಗಿಂತ ಪೂರ್ವಿಕರು ಮೊದಲಿನವರು ಇವರೇ. ಇವ್ರ ನಂತರನೇ ಉಳಿದವರೆಲ್ಲ ಹುಟ್ಟಿದ್ದು. ಮೊದಲು ಹುಟ್ಟಿದವರೇ ಇವರು. ಬ್ರಹ್ಮದೇವರ ಮಕ್ಕಳು ಅಂತ ಜಗತ್ತಿನಲ್ಲಿ ಯಾರ್ಯಾರಿದ್ದಾರೋ ಮುಂದೆ, ಬ್ರಹ್ಮದೇವರ ಸೃಷ್ಟಿ, ಬ್ರಹ್ಮದೇವರಿಂದ ಯಾರ್ಯಾರು ಸೃಷ್ಟರಾಗಿದ್ದಾರೋ ಎಲ್ಲಾ ಜೀವರಾಶಿಗಳಿಗಿಂತ ಮೊದಲು ಹುಟ್ಟಿದವರೇ ಇವರು. ಪೂರ್ವಿಕರಿಗೆ ಪೂರ್ವಿಕರು. ಪೂರ್ವೇಶಾಮಪಿ ಪೂರ್ವಜಾಹ, ಬ್ರಹ್ಮದೇವರ ಮಕ್ಕಳಲ್ಲೇ ಮೊದಲನೇ ಮಕ್ಕಳು. ಎಲ್ಲರಿಗೂ ಪೂರ್ವಿಕರು ಇವರೇ. ಆದರೆ ಯಾವಾಗ ನೋಡಿದ್ರು 5 ವರ್ಷ ಮತ್ತು 6 ವರ್ಷ ಅಷ್ಟೇ. 5-6 ವರ್ಷದ ಒಳಗಿನ ಪಂಚಷಡ್ಡಾಯನಾಹ ಅಂತ. ಪಂಚಷಡ್ಡಾಯನ ಅಂದ್ರೆ 5-6 ವರ್ಷದ ಮಕ್ಕಳು, ಅದಕ್ಕಿಂತ ಜಾಸ್ತಿ ವಯಸ್ಸಾಗೋದೇ ಇಲ್ಲ. ಆದರೆ ಎಲ್ಲರಿಗೂ ಪೂರ್ವಿಕರಿಗೂ ಪೂರ್ವಿಕರು, ಬ್ರಹ್ಮಪುತ್ರರಲ್ಲೇ ಮೊದಲೇ ಹುಟ್ಟಿದವರು ಅಂಥವರು ಈ ಸನಂದನ ಮೊದಲಾದಂಥವರು. ಅವರು ಬಂದಿದ್ದಾರೆ, ದಿಗಂಬರರಾಗಿದ್ದಾರೆ ಅವರು. ಅವರನ್ನ ನೋಡಿ ಈ ದ್ವಾರಪಾಲಕರಿದ್ದಾರಲ್ಲ, ಜಯ ಮತ್ತು ವಿಜಯ ಅಂತ ಇಬ್ಬರು ವೈಕುಂಠದ ದ್ವಾರಪಾಲಕರು, ಯಾರೋ ಮಕ್ಕಳು ಬಂದಿದ್ದಾರೆ ಅಂತ ತಿಳ್ಕೊಂಡ್ಬಿಟ್ರು. ವೈಕುಂಠದ ದ್ವಾರದಲ್ಲಿ ನಿಂತಿದ್ದಾರೆ ಜಯ ವಿಜಯರು. ಇವರು ಸನಕಾದಿಗಳು ಬಂದ್ರೆ ಒಳಗೆ, ಇವ್ರು ಯಾರೋ ಮಕ್ಕಳು ಅಂತ ತಿಳ್ಕೊಂಡು ಅವರು ತಡೆದು ಬಿಟ್ರು. ಪ್ರತ್ಯಷೇಧತಾಂ, ಅವ್ರು ಒಳಗೆ ಹೋಗ್ಲಿಕ್ಕೆ ಬಿಡ್ಲಿಲ್ಲ, ತಡೆದು ಬಿಟ್ರು ತಮ್ಮ ಆ ಬೆತ್ತದಿಂದ. ಆ ಸನಂದಾದಿಗಳನ್ನ ಮಕ್ಕಳು ಅಂತ ತಿಳ್ಕೊಂಡು ತಡೆದ್ರು. ಶಿಶೂನ್ಮತ್ವ ಅಂತಿದೆ. ದಿಗ್ವಾಸಸಃ ಶಿಶೂನ್ಮತ್ವ, ಯಾರೋ ಬಟ್ಟೆ ಇಲ್ಲದೆ ಇರೋಂಥ ಮಕ್ಕಳು ಅಂತ ತಿಳ್ಕೊಂಡು ಅವರನ್ನ ತಡೆದು ಬಿಟ್ರು ಅಂತ. ಇಲ್ಲಿ ನಾರದ ಮಹರ್ಷಿಗಳು ಸೂಚ್ಯವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ವಿಷ್ಣುಲೋಕ ನಿವಾಸಿಗಳಿಗೆ ಪ್ರಾಕೃತ ದೇಹ ಇಲ್ಲ, ಯಾವ ಶಾಪದಿಂದಲೂ ಪ್ರಾಕೃತ ದೇಹದಲ್ಲಿ ಅವರು ಹುಟ್ಟೋದಿಲ್ಲ ಅಂತ ಧರ್ಮರಾಜನ ಪ್ರಶ್ನೆ ಇತ್ತು. ಅವರು ಹೇಗೆ ಹುಟ್ಟಿದ್ರು ಅನ್ನೋ ಪ್ರಶ್ನೆಗೆ ನಾರದರು ಸೂಚ್ಯವಾಗಿ ಇಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ಇದನ್ನ ಯಾವ ವ್ಯಾಖ್ಯಾನಕಾರರು ಗಮನಿಸಿಲ್ಲ. ಜೀವ ಗೋಸ್ವಾಮಿ ವ್ಯಾಖ್ಯಾನದಲ್ಲಿ ಮತ್ತು ಶುಕದೇವ ವ್ಯಾಖ್ಯಾನದಲ್ಲಿ ಅವರು ಜಯ ವಿಜಯರು ಸಂಸಾರಿ ಜೀವರೇ ಅಲ್ಲ, ಅವರು ಹುಟ್ಟಿದವರಂತೆ ತೋರ್ಕೊಂಡ್ರು ಅಷ್ಟೇ
ಅಂತ ಹೇಳಿದ್ದಾರೆ. ಇನ್ನು ವೀರರಾಘವ ವ್ಯಾಖ್ಯಾನದಲ್ಲಿ, ವಿಷ್ಣು ಪ್ರಸಾದ ವ್ಯಾಖ್ಯಾನದಲ್ಲಿ ಜಯ ವಿಜಯರು ವೈಕುಂಠದಲ್ಲಿ ಇರಲೇ ಇಲ್ಲ. ಉಪೇಂದ್ರಾದಿ ಉಪಾಸನೆಗಳಿಂದ ಉಪೇಂದ್ರಾದಿ ವಿಷ್ಣು ಲೋಕವನ್ನು ಹೊಂದಿದ ಕೆಲವು ಜೀವರ ಪೈಕಿ ಇವರು ಇಬ್ರು ಸಂಸಾರಿ ಜೀವರು, ಹೊರತು ವಿಷ್ಣು ಪಾರ್ಷದರಲ್ಲ ಅಂತ ಅವರು ಹೇಳಿದ್ದಾರೆ. ಯಾಕೆ ಅಂದ್ರೆ ವಿಷ್ಣು ಪಾರ್ಷದರು ಎಲ್ಲರೂ ನಿತ್ಯ ಮುಕ್ತರು, ಇವರು ವಿಷ್ಣು ಪಾರ್ಷದರು ಅಲ್ಲವೇ ಅಲ್ಲ ಅಂತ ವೀರರಾಗ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಆದರೆ ಇವರಿಗೆ ಸರಿಯಾಗಿ ಗೊತ್ತಿಲ್ಲ. ವೈಕುಂಠ ಅಂತಂದ, ಹೌದು ವೈಕುಂಠದಲ್ಲಿ ವೈಕುಂಠಕ್ಕೆ ಹೋದವರು ಹಿಂತಿರುಗಿ ಬರೋದಿಲ್ಲ ಅನ್ನೋದು ನಿಜ. ಆದರೆ ವೈಕುಂಠದಲ್ಲಿ, ವೈಕುಂಠ ಅಂತಲ್ಲ, ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಅಂತ ಇದು ಮೂರು ಧಾಮತ್ರಯಗಳು ಅಂತ ಕರೆಸ್ಕೊಂಡಿದೆ. ಇದು ಮೂರೂ ಕೂಡ ಮೋಕ್ಷಗಳೇ. ಆದರೆ ಅಲ್ಲಿ ಎರಡು ಜಾಗ ಇದೆ, ಅಮುಕ್ತ ಸ್ಥಾನ, ಮುಕ್ತ ಸ್ಥಾನ ಅಂತ ಬೇರೆ ಬೇರೆ ಪ್ರದೇಶಗಳಿದ್ದಾವೆ. ವಿಷ್ಣು ಪಾರ್ಷದರಾದಂತಹ ಇವರು ಜಯ ವಿಜಯರಿರ್ಬೋದು, ಗರುಡ ಇರ್ಬೋದು, ಅನಂತ ಇರ್ಬೋದು, ವಿಶ್ವಕ್ಸೇನ ಇರ್ಬೋದು, ಇವರೆಲ್ಲ ಮೋಕ್ಷಕ್ಕೆ ಇನ್ನೂ ಹೋಗದೇ ಇರುವಂತವರಿದ್ದಾರೆ. ಅವರು ಅಮುಕ್ತ ಸ್ಥಾನದಲ್ಲೇ ಇರ್ತಾರೆ. ನಿತ್ಯ ಮುಕ್ತರು ಯಾರೂ ಇಲ್ಲ. ನಿತ್ಯ ಮುಕ್ತರು ಅಂತಿರೋದು ಲಕ್ಷ್ಮೀನಾರಾಯಣರು ಇಬ್ರೇ. ಇವರು ನಿತ್ಯ ಮುಕ್ತರಲ್ಲ. ಮೋಕ್ಷಕ್ಕೆ ಹೋದವರು ಕೆಲವರಿದ್ದಾರೆ. ವಿಷ್ಣು ಪಾರ್ಷದರಾದಂತಹ ಗರುಡ, ಅನಂತ, ವಿಶ್ವಸೇನ, ಜಯ ವಿಜಯ ಮೊದಲಾದವರು ಮುಕ್ತರೂ ಬೇರೆ ಇದ್ದಾರೆ. ಅವರು ಹಿಂದೆ ಸಂಸಾರಿಗಳಾಗಿದ್ರು. ಅವರು ಮೋಕ್ಷಕ್ಕೆ ಹೋದವರು ಮೋಕ್ಷದಲ್ಲಿ ಒಳಗೆ ಇರ್ತಾರೆ, ಅದು ಮುಕ್ತ ಸ್ಥಾನದಲ್ಲಿ. ಅಮುಕ್ತ ಸ್ಥಾನದಲ್ಲಿ ಕೆಲವರಿದ್ದಾರೆ, ಅವರಿಗಿನ್ನೂ ಮೋಕ್ಷ ಆಗಿಲ್ಲ, ಮೋಕ್ಷದ ಒಳಗೆ ಪ್ರವೇಶ ಇಲ್ಲ ಅವರಿಗೆ. ಅವರಿಗಿನ್ನೂ ಸಾಧನೆ ಮುಗಿಬೇಕು. ಮೋಕ್ಷಕ್ಕೆ ಹೋದ ಮೇಲೆ ಮುಕ್ತ ಸ್ಥಾನದಲ್ಲಿ ಪ್ರವೇಶ. ಮುಕ್ತರು ಮುಕ್ತ ಸ್ಥಾನದಲ್ಲಿರ್ತಾರೆ. ಅವರು ಸ್ವೇಚ್ಛೆಯಿಂದ ವಿಹಾರ ಮಾಡ್ತಾ ಇರ್ತಾರೆ. ಮುಕ್ತ ಸ್ಥಾನಕ್ಕೂ ಬರ್ತಾರೆ, ಮುಕ್ತ ಸ್ಥಾನಕ್ಕೂ ಹೋಗ್ತಾರೆ, ಸ್ವೇಚ್ಛೆಯಿಂದ ಎಲ್ಲ ಕಡೆಗೆ ವಿಹಾರ ಮಾಡ್ತಾ ಇರ್ತಾರೆ. ಅಮುಕ್ತರಿದ್ದಾರಲ್ಲ, ಅವರಿಗಿನ್ನೂ ಲಿಂಗದೇಹ ಭಂಗ ಆಗಿಲ್ಲ, ಜೀವನ್ ಮುಕ್ತಿ ಅವಸ್ಥೆಯಲ್ಲಿ ಇರ್ತಾರೆ, ಪ್ರಾರಬ್ಧವನ್ನು ಅನುಭವಿಸ್ತಾ ಇರ್ತಾರೆ. ಅವರಿಗೆ ಪ್ರಾಕೃತ ಶರೀರ, ಇಂದ್ರಿಯ ಮೊದಲಾದವುಗಳು ಇದ್ದೇ ಇರ್ತದೆ. ಬ್ರಹ್ಮದೇವರಿಗೆ ಇದೆ. ಅಂಥವರು ವರದಿಂದಲೋ ಶಾಪದಿಂದಲೋ ಮತ್ತೆ ಪ್ರಾಕೃತ ಶರೀರದ ಅಂಶದಿಂದ ಒಂದು ಅಂಶದಿಂದ ಮತ್ತೆ ಹುಟ್ಟುತ್ತಾರೆ. ಪ್ರಾರಬ್ಧಾನುಸಾರ ಸುಖ ದುಃಖಾದಿಗಳನ್ನು ಅನುಭವಿಸ್ತಾರೆ. ಹಾಗಾಗಿ ಸನಕಾದಿಗಳು ಕೂಡ ಈಗ ಶಾಪ ಕೊಟ್ಟಿದ್ದು ಜೀವನ್ಮುಕ್ತ ಅವಸ್ಥೆಯಲ್ಲಿರ್ತಕ್ಕಂಥವರಿಗೆ. ಇನ್ನು ಮೋಕ್ಷ ಆಗಿಲ್ಲ ಇವರು, ಜಯ ವಿಜಯರಿಗೆ ಮುಕ್ತರಲ್ಲ ಇವರು. ಆದ್ರಿಂದ ಧರ್ಮರಾಜ ಕೇಳಿದ ಪ್ರಶ್ನೆಗೆ ಉತ್ತರವಾಗಿ ನಾರದರು ಇಲ್ಲಿ ದ್ವಾಸ್ಥೌ ಅಂತ ಇದೆ. ದ್ವಾಸ್ಥೌ ಅಂತನ್ನೋ ಶಬ್ದದಿಂದ ಅದನ್ನು ತಿಳಿಸಿಕೊಟ್ಟಿದ್ದಾರೆ ಸೂಚ್ಯವಾಗಿ. ದಿಗ್ವಾಸ ಸಹ ಶಿಶೂನ್ಮತ್ವ ದ್ವಾಸ್ಥೌ ತಾನು ಪ್ರತ್ಯಷೇಧತಾಂ. ಇನ್ನು ಬಾಗಿಲಿನಲ್ಲಿದ್ದರು ಇವರು, ಒಳಗೆ ಹೋಗಿಲ್ಲ. ಮೋಕ್ಷದ ಒಳಗೆ ಇರುವವರಲ್ಲ ಇವರು, ಹೊರಗೆ ಬಾಗಿಲಿನಲ್ಲಿ ಇರುವಂತವ್ರು. ಅಂದ್ರೆ ಇನ್ನು ಮೋಕ್ಷ ಆಗಿಲ್ಲ ಇವರಿಗೆ, ಅಂತ ಜಯ ವಿಜಯರು. ಅಮುಕ್ತ ಸ್ಥಾನದಲ್ಲಿ ದ್ವಾರದಲ್ಲಿ ನಿಂತು ದ್ವಾರಪಾಲಕರಾಗಿ ಸೇವೆಯನ್ನ ಮಾಡ್ತಕ್ಕಂಥವ್ರು ಜೀವನ್ಮುಕ್ತರು. ಅವರಿಗೆ ಪ್ರಾಕೃತ ಶರೀರದಿಂದ ಜನನ ಮರಣ ಮೊದಲಾದವುಗಳು ಇದೆ ಅನ್ನೋದನ್ನ ನಾರದ ಮಹರ್ಷಿಗಳು ದ್ವಾಸ್ಥೌ ಅನ್ನೋ ಶಬ್ದದಿಂದ ಸೂಚನೆ ಮಾಡಿದ್ದಾರೆ. ಇದು ಬೇರೆ ವ್ಯಾಖ್ಯಾನಕಾರಿಗೆ ಯಾರಿಗೂ ಗೊತ್ತಾಗಿಲ್ಲ. ಇಲ್ಲಿ ಮಧ್ವಾಚಾರ್ಯರು ಅದನ್ನ ನಮಗೆ ತೋರಿಸಿಕೊಡ್ತಾರೆ. ದ್ವಾಸ್ಥೌ ಇತ್ಯನೇನ ಅಧಿಕಾರಸ್ಥತ್ವಂ ಉಕ್ತಂ ಅಂತ ಮಧ್ವಾಚಾರ್ಯ ತಾತ್ಪರ್ಯ ಬರೆದಿದ್ದಾರೆ. ದ್ವಾಸ್ಥೌ ಅನ್ನೋ ಶಬ್ದದಿಂದ ಸನಕಾದಿಗಳ ಶಾಪಕ್ಕೆ ಗ್ರಸ್ತರಾದಂತಹ ಜಯ ವಿಜಯರು ವಿಷ್ಣು ಲೋಕದ ಅಮುಕ್ತ ಸ್ಥಾನದಲ್ಲಿ ದ್ವಾರಪಾಲಕತ್ವದ ಅಧಿಕಾರದಲ್ಲಿ ಇದ್ದಂಥವರು, ಹೊರತು ಮುಕ್ತರಲ್ಲ ಅಂತ ಹೇಳಿದಂತೆ ಆಯ್ತು. ಇದಕ್ಕೆ ತಂತ್ರಸಾರದ ಒಂದು ವಾಕ್ಯಗಳನ್ನು ನಮಗೆ ಉದಾಹರಿಸ್ತಾ ಇದ್ದಾರೆ ಆಚಾರ್ಯರು. ಅಧಿಕಾರ ಸ್ಥಿತಾಶ್ಚೈವ ವಿಮುಕ್ತಾಶ್ಚ ದ್ವಿಧಾ ಜನಾಃ ವಿಷ್ಣುಲೋಕ ಸ್ಥಿತಾಸ್ತೇಷಾಂ ವರಶಾಪಾದಿ ಯೋಗಿನಃ
ಅಧಿಕಾರ ಸ್ಥಿತಾ ಮುಕ್ತಿಂ ನಿಯತಂ ಪ್ರಾಪ್ನುವಂತಿ ಚ ವಿಮುಕ್ತ್ಯನಂತರಂ ತೇಷಾಂ ವರಶಾಪಾದಯೋ ನತು ದೇಹೇಂದ್ರಿಯ ಇದ್ದಾರಲ್ಲ ಅದರಲ್ಲಿ ಎರಡು ರೀತಿ ಇದ್ದಾರೆ, ಮುಕ್ತರು ಅಮುಕ್ತರು ಅಂತ. ಅಧಿಕಾರದಲ್ಲಿರೋರು ಮತ್ತು ಮುಕ್ತರು ಅಂತ ಎರಡು ರೀತಿ ಜನ ಇದ್ದಾರೆ. ಅಧಿಕಾರದಲ್ಲಿರುವ ಜನ ಅವರಿನ್ನೂ ಮೋಕ್ಷ ಆಗಿಲ್ಲ, ಅವರಿಗೆ ಮುಕ್ತರಲ್ಲ. ಅವರು ವರ ಶಾಪ ಮೊದಲಾದವುಗಳಿಗೆ ಯೋಗ್ಯರು. ಅವರು ಮೋಕ್ಷವನ್ನ ಪಡಿತಾರೆ, ಮುಂದೆ ಮೋಕ್ಷ ಸಿಗೋದು ನಿಶ್ಚಯ. ಅವರಿಗೆ ಮೋಕ್ಷಕ್ಕೆ ಹೋದ ಮೇಲೆ ವರಶಾಪಾದಿಗಳಿಲ್ಲ. ಮೋಕ್ಷಕ್ಕೆ ಹೋಗೋದಕ್ಕಿಂತ ಮುಂಚೆ ಪ್ರಾಕೃತ ದೇಹ, ಇಂದ್ರಿಯ, ಪ್ರಾಣ ಮೊದಲಾದವುಗಳು ಅವರಿಗಿದ್ದೇ ಇರ್ತದೆ. ಮುಕ್ತಿಯ ಅನಂತರ ಅವರು ಈ ಪ್ರಾಕೃತ ದೇಹಾದಿಗಳಿಂದ ಕೂಡಿರೋದಿಲ್ಲ. ಮೋಕ್ಷದಲ್ಲಿ ಅವರು ದೇವತೆಗಳ ಜೊತೆಗೆ ಕೂಡಿರ್ತಾರೆ. ಮೋಕ್ಷದ ಅನಂತರ ಅವರು ಸ್ವೋತ್ತಮ ದೇವತೆಗಳಿಗೆ ಮಾತ್ರ ವಶರಾಗಿರ್ತಾರೆ. ಅಲ್ಲಿವರೆಗೆ ಅವರಿಗೆ ವರಶಾಪಾದಿಗಳು ಬರಬಹುದು. ಅದರಿಂದ ಅವರು ಪ್ರಾಕೃತ ದೇಹದಿಂದ ಒಂದು ಅಂಶದಿಂದ ಹುಟ್ಟಬಹುದು ಅಂತ ಇಷ್ಟು ವಿಷಯವನ್ನ ತಂತ್ರಸಾರ ಅನ್ನೋ ಗ್ರಂಥದಲ್ಲಿ ಹೇಳಿದ್ದಾರೆ. ಅದನ್ನ ನಮಗೆ ಇಲ್ಲಿ ಉದಾಹರಿಸಿ, ಇಲ್ಲಿ ದ್ವಾಸ್ಥೌ ಅನ್ನೋ ಶಬ್ದದಿಂದ ಸನಕಾದಿಗಳು ಶಾಪ ಕೊಟ್ಟದ್ದು ಯಾವ ಜಯ ವಿಜಯರಿಗೆ? ಅಮುಕ್ತ ಸ್ಥಾನದಲ್ಲಿ ಇರುವ, ಅಧಿಕಾರದಲ್ಲಿ ಇರುವ ಜಯ ವಿಜಯರಿಗೆ. ಹಾಗಾಗಿ ಅವರು ಶಾಪದಿಂದ ಅವರು ಭೂಮಿಯಲ್ಲಿ ಅವತಾರ ಮಾಡಬಹುದು. ಕೇಳಿದ ಪ್ರಶ್ನೆಗೆ ನಾರದರು ಕೊಟ್ಟಂತಹ ಉತ್ತರ, ವೈಕುಂಠಸ್ಥರಿಗೆ ಮತ್ತೆ ಪುನರ್ಜನ್ಮ ಇಲ್ಲ, ಅಂಥದ್ರಲ್ಲಿ ಇವರು ಹೇಗೆ ಶಾಪದಿಂದ ಭೂಮಿಯಲ್ಲಿ ಹುಟ್ಟಿದ್ರು ಅಸುರರಾಗಿ ಅನ್ನೋ ಪ್ರಶ್ನೆಗೆ ಉತ್ತರವಾಗಿ ನಾರದರು ದ್ವಾಸ್ಥೌ ಅನ್ನೋ ಶಬ್ದದಿಂದ ಉತ್ತರ ಕೊಟ್ಟಿದ್ದಾರೆ. ನೋಡಿ, ಭಾಗವತದ ಒಂದೊಂದು ಪದಗಳು ಕೂಡ ಎಷ್ಟು ವಿಷಯಗಳನ್ನು ನಮಗೆ ಸೂಚ್ಯವಾಗಿ ತಿಳಿಸಿಕೊಡ್ತದೆ ಅಂತನ್ಲಿಕ್ಕೆ ಇದು ದೃಷ್ಟಾಂತ. ನಾರದರ ಮಾತಿನಲ್ಲಿ ದಿಗ್ವಾಸ ಸಹ ಶಿಶೂನ್ಮತ್ವ ದ್ವಾಸ್ಥೌ ತಾನ್ ಪ್ರತ್ಯಷೇಧತಾಮನಲ್ಲಿ ದ್ವಾಸ್ಥೌ ಅನ್ನೋ ಒಂದೇ ಒಂದು ಪದದಿಂದ ಇದನ್ನು ಸೂಚನೆ ಮಾಡಿದ್ದಾರೆ. ಧರ್ಮರಾಜನ ಪ್ರಶ್ನೆಗೆ ಕರೆಕ್ಟಾಗಿ ಉತ್ತರ ನಮಗೆ ಸಿಗಬೇಕು ಅಂದ್ರೆ ಆ ಪದದ ಅರ್ಥವನ್ನು ನಾವು ಮಾಡ್ಕೊಳ್ಬೇಕು. ಇದು ಬೇರೆ ಯಾವ ವ್ಯಾಖ್ಯಾನದಲ್ಲೂ ನಮಗೆ ಸಿಗೋದಿಲ್ಲ. ಅವರೆಲ್ಲರೂ ಕೂಡ ಏನೇನೋ ಅರ್ಥ ಹೇಳಿದ್ದಾರೆ. ಅವರು ಮುಕ್ತರೇ ಅಲ್ಲ ಅಂತ, ಅಥವಾ ಅವರು ಮೋಕ್ಷಕ್ಕೆ ಹೋಗಿರಲೇ ಇಲ್ಲ ಅಂತ, ಕೆಲವರು ಅವರಿಗೆ ಮೋಕ್ಷವೇ ಇಲ್ಲ ಅಂತ, ಹೀಗೆ ವೈಕುಂಠದಲ್ಲಿ ಇರಲೇ ಇಲ್ಲ ಅವರು ಅಂತ, ಹೀಗೆಲ್ಲ ಏನೇನೋ ಅರ್ಥವನ್ನು ಮಾಡಿದ್ದಾರೆ ಬೇರೆ ಬೇರೆ ವ್ಯಾಖ್ಯಾನಕಾರರು. ಆದ್ರೆ ವೈಕುಂಠದಲ್ಲೇನೆ ಮುಕ್ತ ಸ್ಥಾನ ಅಮುಕ್ತ ಸ್ಥಾನ ಅಂತ ಎರಡಿದೆ ಅಂತ ಇದನ್ನ ತಿಳಿಸಿ ಅದರ ಅಭಿಪ್ರಾಯವನ್ನ ಸರಿಯಾಗಿ ತಿಳಿಸಿಕೊಟ್ಟಂತವರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಹಾಗಾಗಿ ಆಚಾರ್ಯರ ತಾತ್ಪರ್ಯದ ಮೂಲಕವಾಗಿಯೇ ನಾವು ಭಾಗವತವನ್ನು ಅಧ್ಯಯನ ಮಾಡಬೇಕು ಅಂತನ್ಲಿಕ್ಕೆ ಇಂತಹ ದೃಷ್ಟಾಂತಗಳು ಪದೇ 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 ನಮಗೆ ಸಿಗ್ತಾ ಇದೆ. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ಗುರುಭ್ಯೋ ನಮಃ. ನಮಸ್ಕಾರ. ಧನ್ಯವಾದಗಳು ಆಚಾರ್ಯರೇ. ನಮಸ್ಕಾರ ಗುರುಗಳೇ. ಹರೇ ನಮಸ್ಕಾರ. ಹರೇ ನಮಃ ಆಚಾರ್ಯ. ಧನ್ಯವಾದಗಳು. ಹರೇ ನಮಃ ಆಚಾರ್ಯ. ಧನ್ಯವಾದಗಳು. ನಮಸ್ಕಾರ. 34ನೇ ಶ್ಲೋಕದಲ್ಲ ತಾತ್ಪರ್ಯ ಇನ್ನೊಂದ್ಸತಿ ಹೇಳ್ರಿ. 34ನೇ ಶ್ಲೋಕದಲ್ಲ, ಏನ್ ತಾತ್ಪರ್ಯ? ದ್ವಾಸ್ಥಾವಿತ್ಯನೇನ ಅಧಿಕಾರಸ್ಥತ್ವಂ ಮುಕ್ತಂ ಅದಾ? ಇಲ್ಲ, ಮೇಲೆ 34ನೇ ಶ್ಲೋಕ. 34. ಮಾತೃಸ್ವಶ್ರೇಯೋ ವಶ್ಚೈದ್ಯೋಂಗದಲ್ಲ ಅದು.
ಅದು ಕೆಳಗೆ ಬರ್ತೇನೆ. ಮಾತೃಶ್ವಸೇಯೋಶ್ಚೈದ್ಯೋ ಸ್ವತೋ ಭಕ್ತಾಃ ಚೈದ್ಯಾದಯೋಪಿ ಪರಾವೇಶಾದ್ವೇಷಿಣಃ ಇತ್ಯತ್ರ ಹೇತು ಮಾತೃಶ್ವಸೇಯಃ ಇತ್ಯಾದಿ. ಸ್ವತಃ ವಿಷ್ಣು ಭಕ್ತರಾಗಿರ್ತಕ್ಕಂತಹ ಚೈದ್ಯ ಮೊದಲಾದವರು ಪರಾವೇಶಾದ್ವೇಷಿಣಃ ಮತ್ತೊಬ್ಬರ ಆವೇಶದಿಂದ ದ್ವೇಷಿಗಳಾದರು ಅಂತನ್ಲಿಕ್ಕೆ ಕಾರಣ ಏನು ಕಾರಣ ಅನ್ನೋದನ್ನ ಮಾತೃಶ್ವಸೇಯ ಅನ್ನೋ ಶ್ಲೋಕದಲ್ಲಿ ಹೇಳಿದ್ದಾರೆ ಅಂತ. ಅವರು ಸ್ವತಃ ಭಕ್ತರಾಗಿದ್ರು ಕೂಡ ಅವರಿಗೆ ಇಂಥ ಅಸುರ ಸ್ವಭಾವ ಹೇಗೆ ಬಂತು ಅಂತ ಅನ್ಲಿಕ್ಕೆ ಕಾರಣ ಏನು ಅನ್ನೋದನ್ನ ಈ ಶ್ಲೋಕದಲ್ಲಿ ಹೇಳಿದ್ದಾರೆ ಅಂತ ಅರ್ಥ. ಮಾತೃಸ್ವಸ್ರು ಅಂದ್ರೆ ಚಿಕ್ಕಮ್ಮ ಅಂತ ಅರ್ಥವಾ? ಮಾತೃಶ್ವಸೇಯ ಅಂದ್ರೆ ಚಿಕ್ಕಮ್ಮ ಅಂತ ಅರ್ಥ. ಚಿಕ್ಕಮ್ಮನ ಮಕ್ಕಳು. ಧರ್ಮರಾಜನಿಗೆ ಚಿಕ್ಕಮ್ಮನ ಮಕ್ಕಳು ಇವರೆಲ್ಲ ಶಿಶುಪಾಲ ದಂತವಕ್ರ. ಧನ್ಯವಾದ. ಹರೇ ನಮಃ ಆಚಾರ್ಯ, ಧನ್ಯವಾದಗಳು. ಧನ್ಯವಾದಗಳು.